ಕೆಮ್ಮನ್ಗುಂಡಿ ಕೆಮ್ಮನ್ಗುಂಡಿ ಕೆಮ್ಮನ್ಗುಂಡಿ. ಜೀವನದಲ್ಲಿ ಶಾಂತಿ ಬೇಕು ಅಂದರೆ ಇಂಥ ಜಾಗಗಳಿಗೆ ಬನ್ನಿ. ನೋಡೋದಕ್ಕೆ ನಿಮಗೆ ಬಿಸಿಲು ಥರ ಕಾಣಿಸ್ಬೋದು, ಬಟ್ ತುಂಬ ಕೂಲ್ ಆಗಿದೆ ಪ್ಲೇಸ್. ಈ ಕಾಲ್ದಾರಿ ಬೆಟ್ಟ ಪಕ್ಕದಲ್ಲಿದೆಯಲ್ಲ ಜಾಗ, ಅಲ್ಲಿಂದ ನಡ್ಕೊಂಡು ಹಿಂಗೆ ಬಂದು ನಮ್ಮೂರ ಹತ್ರನೂ ಈ ಥರ ಜಾಗಗಳು ಇದಾವಂತ ನನಗೆ ಈಗಲೂ ಗೊತ್ತಾಗಿದೆ. ಬೆಳಗಿನ ಜಾವ 4 ಗಂಟೆ. ನಾನಿರೋದು ಹೊಳಲ್ಕೆರೆ ಹತ್ರ ಇರೋ ಉಪ್ಪರಿಗಿನೇಹಳ್ಳಿ ಅನ್ನೋ ಒಂದು ಸಣ್ಣ ಊರಲ್ಲಿ. ನನ್ನ ಸ್ನೇಹಿತನ ಜೊತೆ ನಿನ್ನೆ ನೈಟು ಬೆಂಗಳೂರಿಂದ ಇಲ್ಲಿರೋ ಅವ್ರ ಮನೆಗೆ ಬಂದಿದ್ದೀನಿ. ಬೆಂಗಳೂರಿಂದ ಇಲ್ಲಿ ರೀಚ್ ಆಗೋಕ್ಕೆ ಗೂಗಲ್ ಮ್ಯಾಪಲ್ಲಿ 3.5 hours ಅಂತ ತೋರಿಸುತ್ತೆ, ಆದರೆ ನಾವು ತಗೊಂಡಿದ್ದು 5.5 hours. ಏಕೆಂದರೆ ಗೂಗಲ್ ಮ್ಯಾಪು ನೀವು ನಿಮ್ಮ ಸ್ನೇಹಿತರ ಜೊತೆ ಕಳೆಯೋ ಕ್ಷಣಗಳನ್ನು ತೋರಿಸೋದಿಲ್ಲ. ನಾನು ಉಪ್ಪರಿಗೇನಹಳ್ಳಿ ಬಂದಿದ್ದು ನನ್ನ ಸ್ನೇಹಿತನ ಊರಲ್ಲಿ ನಡೆಯುತ್ತಿರುವ ಹಬ್ಬಕ್ಕೆ. ಈ ಹಬ್ಬದ ವಿಶೇಷ ಏನು ಅಂತ ಹೊಳಲ್ಕೆರೆ ಊರಿನಲ್ಲಿ ವಾಸವಿರುವ ಜನರಿಂದ ತಿಳಿಯೋಣ. ಅಷ್ಟೇ. ಅವಾಗ ಊರಿಂದ ಎಲ್ಲ ಹೊರಗಡೆ ಬಂದ್ಬಿಟ್ಟು ಈ ಥರ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ಊರ್ ಜನ ಎಲ್ಲ ಬರ್ತಾರೆ. ಯಾರು ಇರಲ್ಲ, ಮುಸ್ಲಿಮ್ಸು ಇರಲ್ಲ. ಇರಲ್ಲ. ಓಕೆ, ಅಂದರೆ ಇದು ಊರಿನ ಪದ್ಧತಿ. ಪ್ರತಿ ವರ್ಷ ಮಾಡ್ತೀರಾ? ಪ್ರತಿ ವರ್ಷ ಹಾಂ. ಇದೇ ದಿನ ಮಾಡ್ತೀರಾ ಇಲ್ಲ ಶೂನ್ಯ ತಿಂಗಳಾಗೆ ಮಾಡೋದು? ಹೌದಾ, ಪ್ರತಿ ವರ್ಷನೂ ಶೂನ್ಯ ಜನವರಿಲೇ ಮಾಡೋದು. ಜನವರಿಲೇ ಮಾಡೋದು. ಓಕೆ, ಸೊ ಒಂಥರ ಫ್ಯಾಮಿಲಿ ಔಟಿಂಗ್ ಥರ. ಒಂಥರ ಹಂಗೂ ಅನ್ಕೋಬಹುದು. ಅಂದ್ರೆ ಏನು ಇದ್ರ ಬಗ್ಗೆ ಇಂಟ್ರೆಸ್ಟ್ ಅಂದ್ರೆ ಈ ತರ ಇಂಟ್ರೆಸ್ಟ್. ಊರಿಂದ ಎಲ್ಲರೂ ಹೊರಗಡೆ ಹೋಗ್ತಾರೆ, ನಾವು ಹೋಗ್ತಾ ಇದೀವಿ. ಹೊರಗಡೆ ನಾವು ಒಂದ್ ಸ್ವಲ್ಪ ಏನೋ ಮಾಡ್ಕೊಂಡು ತಿಂತೀವಿ. ರೆಗ್ಯುಲರ್ ಆಗಿ ಬೇರೆಯವ್ರು ನಾವು ಒಂಟಿಯಾಗಿ ಬಂದ್ ಮಾಡ್ಕೊಂಡು ತಿನ್ನೋದಕ್ಕೂ ಹಿಂಗೆ ಊರಿನ ಜನ ಇಲ್ಲೊಬ್ರು ಇದ್ದಾರೆ, ಅಲ್ಲಿ ನೋಡಿ. ಈಗ ತೋರಿಸ್ತಾ ಇದೆಯಾ? ಬೀರೂರು ಕಡೆ ನಾವು ಹೋಗ್ಬೇಕಲ್ಲ, ಬೀರೂರು ಕಡೆ ಹೋಗ್ಬೇಕು ನಾವು. ಏನು ಬ್ರದರ್? ಬೇಡ ಬ್ರದರ್, ಹೋಗ್ಬಿಡೋಣ. ಅದು ಸಣ್ಣ ಫಾಲ್ಸ್ ಅಲ್ಲ, ಎಷ್ಟೊಂದು ಸತಿ ನೋಡಿ ಬೇಜಾರಾಗೈತೆ ನಿಮಗೆ. ಅಲ್ಲಿದೆಯಲ್ಲ ಗೇಟು, ಎಂಟ್ರಿ ಫೀಸು 118 ರೂಪಾಯಿ. ಇಲ್ಲಿಂದ ಯಾರೋ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ ವಾಪಸ್. ಅಲ್ಲೇ ಯಾರು ಕ್ಯಾಮ್ರಾ ಉದ್ದ ಇಲ್ಲ, ಕ್ಯಾಮ್ರಾ ಅಷ್ಟು ಉದ್ದ ತೊಗೊಂಬಂದವನೇ. ಕೆಳಗಡೆ ಸೌಂಡ್ ಬರ್ತಾ ಇದೆ, ಮೋಸ್ಟ್ಲಿ ಅಲ್ಲೇನಾದರೂ ದೊಡ್ಡದು ಫಾಲ್ಸ್ ಇರಬೇಕಾ ಅಂತ. ನೋಡಿ, ನಾವು ಈಗ ಇಲ್ಲಿದ್ದೀವಿ, ಅಲ್ಲಿಗೆ ಹೋಗ್ಬೇಕೀಗ.
ನಾವೀಗ ಒಂದು ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಒಂದು ನೀರು ಬೀಳೋ ಸೌಂಡ್ ಕೇಳಿಸ್ತಾ ಇದೆ. ಬ್ರದರ್ ಹೇಳ್ತಿದ್ರು ಅದು ಶಾಂತಿ ಫಾಲ್ಸ್ ಅಂತೇಳಿ. ಶಾಂತಿಯುತವಾಗಿ ಹರಿತಾ ಇದೆ. ಅದನ್ನೊಂದ್ಸಲಿ ತೋರಿಸ್ತೀನಿ, ಬನ್ನಿ ನೋಡೋಣ ಶಾಂತಿ ಫಾಲ್ಸ್ ಹೆಂಗಿದೆ ಅಂತ. ನೋಡಿ, ಅಲ್ಲಿ ಒಂದು ಸಿಮೆಂಟಿಂದೊಂದು ಜಾಗ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಕೂತ್ಕೊಂಡು ನೋಡಿದರೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಸೊ ನಾವೀಗ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಹೆಚ್ಚು ಕಡಿಮೆ 2 ಕಿಲೋಮೀಟ್ರ್ ಮೇಲೆ ನಡ್ಕೊಂಡು ಬಂದಿದ್ದೀವಿ ಇಲ್ಲಿಗೆ. ಸೊ ಇಲ್ಲಿ ಬಂದರೆ ಒಳ್ಳೆಯದೊಂದು ವ್ಯೂ ಇದೆ. ವ್ಯೂ ನೋಡಿಕೊಂಡು ಈಗ ನಮ್ಮ ನಿಜವಾದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಜಾಗಗಳನ್ನೆಲ್ಲ ನೋಡೋದಕ್ಕೂ ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ. ಆಗಿದ್ದಾರೆ. ಮುರಳಿ ಒಬ್ಬ ಮಿಸ್ ಆಗಿದ್ದಾನೆ. ಮುರಳಿ ಒಬ್ಬ ಬರಬೇಕಿತ್ತು. ನೋಡೋಣ, ಏನಾದ್ರೂ ಹೆಲಿಕಾಪ್ಟರ್ ಏನಾದರೂ ಮಾಡ್ಕೊಂಡು ಬರ್ಬೇಕು. ಬ್ರದರ್, ಎಷ್ಟು ಕೊಡುತ್ತೆ ಅದು? ಹೌದು. ಹೋಗ್ತಾ ಇರಿ, ನೀವು ನಡ್ಕೊಂಡು ಹೋಗ್ತಾ ಇರಿ, ನೀವು ನಡ್ಕೊಂಡು ಹೋಗ್ತಾ ಇರಿ. ಫೈನಲ್ ಆಗಿ ಇನ್ನೊಂದು ಸ್ವಲ್ಪ ದೂರ ಇದೆ, ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇದೆ. ನಾವೆಲ್ಲಿಂದ ಬಂದಿರೋದು? ನಮ್ಮ ಹಿಂದೆ ಬಂದವರು ಇನ್ನೂ ಅಲ್ಲಿದ್ದಾರೆ. ಅದು ವ್ಯೂ ಪಾಯಿಂಟ್ ಅಲ್ಲಿದೆ, ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ವಿ. ಆ ಲೆವೆಲ್ಗೆ ಬಂದುಬಿಟ್ಟಿದ್ವಿ. ಅಲ್ಲಿಂದ ನಾವು ಅಲ್ಲಿ ನಡ್ಕೊಂಡು ಹೋಗಿ ಅಲ್ಲಿಂದ ಹೆಂಗೆ ಬಂದು ಈ ಕಾಲ್ದಾರಿ ಬೆಟ್ಟ ಪಕ್ಕದಲ್ಲಿದೆಯಲ್ಲ ಜಾಗ, ಅಲ್ಲಿಂದ ನಡ್ಕೊಂಡು ಹಿಂಗೆ ಬಂದು ಇವಾಗ ಸದ್ಯಕ್ಕೆ ಇಲ್ಲಿ ನಿಂತಿದ್ದೀವಿ. ಇನ್ನೂ ಅಷ್ಟು ಹತ್ತಬೇಕು. ಬನ್ನಿ ಹತ್ತನ. ಇದೆ ಸ್ವಲ್ಪ ಕಷ್ಟ ಆಗ್ತಿರೋದು. ಪಕ್ಷಿಗಳು ನೋಡಿ, ಇಲ್ಲಿ ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿದೆ. ಅವು ಅದು ಕೂಗ್ತಿದಾವಲ್ಲ, ಎಷ್ಟು ಚೆನ್ನಾಗಿ ಅದು ಏನೋ ಒಂಥರ. ಅದು ನೋಡಿ ಬ್ರದರ್, ಆ ವ್ಯೂ ನೋಡಿ, ಅಲ್ಲಿ ಮೇಲ್ಗಡೆಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಬನ್ನಿ ನೋಡೋಣ. ನೋಡಿ, ಇದು ಜೆಡ್ ಪಾಯಿಂಟ್ ವ್ಯೂ. ಜೆಡ್ ಪಾಯಿಂಟ್ ವ್ಯೂ. ಜೆಡ್ ಪಾಯಿಂಟ್ ನೋಡಿ ಹೆಂಗಿದೆ. ಅದ್ರ ಮೇಲೆ ಬಿಟ್ಟಿದ್ರೆ ಅಲ್ಲಿಗೂ ಹೋಗೋದಾಯಿತು. ಅಲ್ಲಿ ಯಾರು ಹೋಗಲ್ಲ ಅನ್ಸುತ್ತೆ ಮೋಸ್ಟ್ಲಿ, ಅಲ್ವಾ? ಮೋಸ್ಟ್ಲಿ ಹೋಗಲ್ಲ, ಕ್ಲೋಸ್ ಮಾಡಿದ್ದಾರೆ. ರೋಡ್ ಇತ್ತೇನೋ ಅದಕ್ಕೆ. ಈ ಥರ ಜಾಗ ನೋಡೋಕ್ಕೂ ಪುಣ್ಯ ಮಾಡಿರ್ಬೇಕು ಗುರು. ಹೆಂಗಿದೆ ನೋಡಿ. ನಮ್ಮೂರ ಹತ್ರನೂ ಈ ಥರ ಜಾಗಗಳು ಇದಾವಂತ ನನಗೆ ಈಗಲೂ ಗೊತ್ತಾಗಿದ್ದು. ಅಲ್ಲೇ ಕ್ಲೋಸ್ ಆಗುತ್ತೆ ಅದು ಕಾಲ್ದಾರಿ ನೀವು ತೋರಿಸಿರೋದು. ಹೌದಾ? ನೋಡಿ, ಫೈನಲ್ ಆಗಿ ಜೆಡ್ ಪಾಯಿಂಟಿಗೆ ಬಂದ್ವಿ. ಅಲ್ಲೊಂದು ಬೆಟ್ಟ ಕಾಣಿಸ್ತಿದೆಯಲ್ಲ,
ಮೋಸ್ಟ್ಲಿ ಇಲ್ಲಿಂದ ಬಿದ್ದರೆ ಇಲ್ಲೆಲ್ಲೂ ಸಿಗಲ್ಲ ಅನ್ಸುತ್ತೆ ಅಲ್ಲೆಲ್ಲ ಇಲ್ಲಿಂದ ಬಿದ್ದರೆ ಆ ಬಂಡೆ ಬೌನ್ಸ್ ಆಗ್ಬಿಟ್ಟು ಅಲ್ಲಿ ಬೀಳ್ತಾರೆ ಅಷ್ಟೇನಾ? ಯಾವ ಬಂಡೆ? ಆ ಬಂಡೆಗೆ. ಆ ಬಂಡೆಗೆ ಬೌನ್ಸ್ ಆಗ್ಬಿಟ್ಟು ಬಾಲ್ ಬೌನ್ಸ್ ಆದರೆ ಎಷ್ಟು ಬೌನ್ಸ್ ಅಲ್ಲಿವರೆಗೂ ಬೀಳ್ಬೋದು ಅಷ್ಟೇ. ಹಾಂ, ನೋಡೋದಕ್ಕೆ ನಿಮಗೆ ಬಿಸಿಲು ಥರ ಕಾಣಿಸ್ಬೋದು, ಬಟ್ ತುಂಬ ಕೂಲ್ ಆಗಿದೆ ಪ್ಲೇಸ್. कस्टमर को छोड़ो, खाने का जगह है। ಆದ್ರಿ ನಮ್ಗೆ ಇನ್ಕೆ